ಟೈಮ್ ಇದೆ. ಅಲ್ಲ, ತಮ್ದೇನಾದ್ರು ಕಷ್ಟ ಇದ್ದಿದ್ರೆ ತಾವು ನಮಗೆ ಒಂದು ರಿಕ್ವಿಜೇಷನ್ ಕೊಟ್ಟಿದ್ರೆ ಆಗೋಗ್ತಿತ್ತಲ್ಲ. ರಿಕ್ವಿಜೇಷನ್ ಕಂಪ್ಲೇಂಟ್ ಮಾಡೋದು ದೊಡ್ಡದಲ್ಲ ಸರ್. ನೀವು ತಿಂಗಳ ಬರಬೇಕು ಅಂತ ರೂಲ್ಸ್ ಇದೆ. ತಿಂಗಳ ಯಾಕೆ ಬರೋದು? ವಿಸಿಟ್ ಆಯ್ತು, ಬರೋಣಂತೆ. ನೀವು ಬಂದೇ ಇಲ್ಲ. ಆಯ್ತು, ಈಗ ನಮ್ ಕಷ್ಟ ಎಷ್ಟಿದಾವೆ? ಕೆಲಸದ ಒತ್ತಡ ಆಗಿದೆ ಸರ್. ಒಪ್ಕೊಂಡೆ 3-6 ತಿಂಗಳಲ್ಲಿ ಒಂದು ಸರ್ತಿನೂ ನಿಮ್ ಕೆಲಸ ಕಡಿಮೆ ಆಗಿಲ್ವಾ? ನೋಡಿ, ಬೇರೆ ಬೇರೆ ಆಫೀಸ್ಗಳು ಎಲ್ಲ ವಿಸಿಟ್ ಕೊಟ್ಟಿದ್ದೀನಿ, ಮಾತ್ರ ಕೊಟ್ಟಿಲ್ಲ. ಬರೋದಾಗಿಲ್ಲ, ನಾನು ಒಪ್ಕೊಳ್ತೀನಿ. ಆಯ್ತು, ನೆಕ್ಸ್ಟ್ ಬರ್ತೀನಿ, ಏನ್ ತೊಂದರೆ ಇಲ್ಲ. ನೀವೆಲ್ಲ ನಾನು ಅಷ್ಟೆಂಟಾಗಿ ಬಂದ್ರೆ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಏನೋ ನಮ್ಗೆ ಟೆನ್ಷನ್ ಇರ್ಲಿಲ್ಲ. ನಮ್ಗೆ ಟೆನ್ಷನ್ ಆದಾಗ ನಾವು ಕಷ್ಟ ಹೇಳ್ಕೋಬೇಕಲ್ಲ. ಆಯ್ತು, ಈಗ ಹೇಳ್ಕೊಳ್ಳಿ, ಏನಿದ್ರು ಆದಷ್ಟು ನಿಮ್ಗೆಲ್ಲ. ಅಲ್ಲಿ ಬೋರ್ಡ್ನಲ್ಲಿ ಮಾತ್ರ ಬರ್ದೋಗಿದ್ರ ಏನಂತ, ಹಿಂಗ್ ಕೊಡ್ಬೇಕು ಅಂತ. ಹಿಂದಿನ ಟಿ.ಆರ್ ರಿಟೈರ್ಡ್ ಆಗಿ ಹೋಗ್ಬೇಕಾದ್ರೆ ಟ್ರಾನ್ಸ್ಫರ್, ಅವಾಗ ಎಲ್ಲರೂ ಬರ್ದೋಗ್ತಾರ. ಇದ್ರ ಇಷ್ಟು ಕೊಡ್ಬೇಕು, ಇದು ಹಿಂಗ್ ಕೊಡ್ಬೇಕು ಅಂತ. ಅದ್ರ ಪ್ರಕಾರ ಏನು ನಡೀತಾ ಇಲ್ಲ ಇಲ್ಲಿ. ನಮ್ ಕಷ್ಟ ಯಾರು ಹೇಳ್ಬೇಕು? ಮತ್ತೆ ಬೋರ್ಡ್ನಲ್ಲಿ ಮಾತ್ರ ಇದೇ ಆಗ್ಲಿ, ಕೆಲಸ ಮಾತ್ರ ಇಲ್ವಲ್ಲ. ಪ್ರೆಸ್ ಅವ್ರು ಸರ್. ಆಯ್ತು, ಯಾರಿದ್ದೀರಪ್ಪ ಅಲ್ಲಿ? ಅದೇ ಹೆಂಗ್ ಮಾಡ್ತು? ಒಂದು ಕಂಪ್ಲೇಂಟ್ ಇಲ್ವಲ್ಲ, ಒಂದು ಕೇಸ್ ಇಲ್ವಲ್ಲ, ಕೋರ್ಟ್ ಬರಲ್ಲ. KRS ಪಕ್ಷ ಕ್ಯಾಂಡಿಡೇಟ್ ಗೋವಿಂದಪ್ಪ ಅಂತ. ನನ್ನ ಕ್ವಶನ್ ಇಷ್ಟೇ, 10 ವರ್ಷ ಒಬ್ಬ SDA ಮಾಡ್ಬೇಕಾದ್ರೆ ಹೆಂಗ್ ಮಾಡಿದ್ರು ಅಂತ ನಮ್ಗೆ ಹೇಳ್ಬೇಕು. ಒಂದು ಕೇಸ್ ಇಲ್ವಲ್ಲ ಕೋರ್ಟ್ನಲ್ಲಿ, ಯಾವುದು ಏನು ಇಲ್ಲ. ನೋವಾಗಿದ್ದರೆ ಹೇಳ್ತಾ ಇದ್ದೀನಿ. ಚೇಂಬರ್ ಚಿಕ್ಕದಿದೆ, ಇಂಪಾರ್ಟೆಂಟ್ 5 ನಿಮಿಷ ಮಾಡಿಲ್ಲ. ಹೆಂಗೆ ಇರ್ಲಿ, ಕೂತ್ಕೊಳ್ಳಿ. ಇಲ್ಲ ನಾನು ಕುತ್ಕೋಬೋದು. ನನ್ನ ಕ್ವಶನ್ ಕರೆಕ್ಟ್. ನೀವು ಡಿಪಾರ್ಟ್ಮೆಂಟ್ ಇದ್ದಂಗೆ ಅಲ್ವಾ? ಇದ್ರಲ್ಲಿ ಅನ್ನ ತಿಂದಿದ್ದೀವಿ, ಇಲ್ಲ ಅಂತ ಹೇಳಲ್ವಲ್ಲ. ಲೈಸೆನ್ಸು ನಾನು ಇದ್ರಲ್ಲಿ ಅನ್ನ ತಿಂದ ಬದುಕಿರೋದು. ನಾನು ಕಷ್ಟ ಹೇಳ್ತಾ ಇರೋದು. ನಾನು ಯಾರಿಗೂ ಎಲ್ಲಿ ಬರುತ್ತೆ ಅಂತ ಕೂಡ ನನಗೆ ಮೆಸೇಜ್ ಬರುತ್ತೆ. ಆವಾಗಲೇ ಬಂದು ಇನ್ಫಾರ್ಮೇಷನ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ಉಳಿಸಿದ್ದೀನಿ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಸಸ್ಪೆಂಡ್ ಆಗೋಗಿದ್ದಾರೆ. ಇದೇ ಪಾಪದಲ್ಲೇ ತಹಸೀಲ್ದಾರ್ಗಳಿಗೂ ಸಸ್ಪೆಂಡ್ ಆಗಿದ್ದಾರೆ. ನಮ್ದು ಹೆಂಗೆ ನಾವು ಚೆನ್ನಾಗಿ ಇಟ್ಕೊಂಡಿದ್ವಿ ಆಫೀಸ್ನ? ಅಲ್ಲ ಸರ್, ಬೇಕಾದ್ರೆ ಈಗ ರಾಮದಾಸೇಗೌಡ ಅಂತ ಇದ್ರು, ಅವ್ರ ಪೀರಿಯಡ್ನಲ್ಲಿ ಅವರು 2 ಸರ್ತಿ ಟ್ರಾನ್ಸ್ಫರ್ ಇಲ್ಲಿ ಬಂದಿದ್ರು. ಏನು ಅದೇ ಕೆಲಸವಾಗಿ ಇಲ್ಲಿಗೆ ಬಂದಿದ್ರು. ನಮ್ಮ ಕಡೆ ಚೆನ್ನಾಗಿದ್ದಾರೆ ಬಂದಿದ್ರು ಅನ್ಕೋ ಪರ್ಸ್ನಲ್. ಆದರೆ ಹಠಾತ್ ಮೇಲೆ ಅವ್ರ ಮೇಲೆ 4 ಕಂಪ್ಲೇಂಟ್ ಹಾಕಿದ್ರು. ನಾವೆಲ್ಲರೂ ಇಷ್ಟು ಡಿಟೇಟ್ಗಳು ಜನಸಂಖ್ಯೆ ನಾವೇ ಆದಮೇಲೆ ಆ ಲೋಕಾಯುಕ್ತದಿಂದ ಬರ್ಬೇಕಾದ್ರೆ ಹೆಂಗೆ ಬರ್ತಾನೆ ಇಲ್ಲಿಗೆ? ನಾವು ಬಿಟ್ಟರೆ ತಾನೇ ಇಲ್ಲಿ ಬರೋದು. ಪೊಲೀಸ್ನ ಕರ್ಸ್ಕೊಂಡು ಬಂದಿದ್ದ, ಸೆಕ್ಯೂರಿಟಿ ತಗೊಂಡು ಒಳಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಹಂಗೆ ನಾವು ಡಿಪಾರ್ಟ್ಮೆಂಟ್ನ ಕಾಯಬೇಕು. ಯಾರು ಡಿಟೇಟ್ಗಳು ವಿತ್ ನಮ್ಮ ಇವರು ಸಪಾಟಿಗಳು. ಅದು ನನ್ನ ಬಾಧೆ ಸರ್. ನಾನು ಹೇಳ್ತಾ ಇದ್ದಲ್ಲ ನಿಮಗೆ 1-1.5 ತನಕ ಬರ್ತೇನೆ. ನಾನು ಎಲ್ಲ ಹೋಗಿದ್ನಲ್ಲ, ನೀವು ತಿಳಿಸಿಲ್ಲ. ಅದೇ ಇದ್ದಾಗ ಇರಲಿ, ಸಂತೋಷನೇ ನಿಂತ್ಕೊಂತೀವಿ. ಚೇರ್ ತೊಗೊಳಪ್ಪ ಕೊಟ್ಟೆ ಅವ್ರಿಗೆ, ಅಷ್ಟೇ ನಮ್ಗೆ ಬೇಕಾಗಿ. ಕೆಲಸ ಮಾಡೋರು ಗ್ಯಾಂಗ್ ಕೊಟ್ಟಿದ್ದೀವಿ. ಅಧಿಕಾರಿಗಳಿಗೆ ಕೈ ಬಂದು ಕೆಲಸ ಮಾಡಿ, ಅದು ಪೂರ್ತಿ ನಮಗೆ ಗೋಲ್ಮಾಲ್ ಅಲ್ಲಿ ನಡೆದಿರೋದು. ಇಲ್ಲೇ ಸೇರ್ಕೊಂಡು, ಒಳಗಡೆ ಸೇರ್ಕೊಂಡು ಶ್ರೀನಾಥ್ ಸಾಯಂಕಾಲ ನಾವು ಹೋಗಿ ಬೀಗ ಹಾಕೊಡೋದ್ಮೇಲೆ ಬಂದು ಹಂಗೆ ಬಂದು ಬಿಟ್ಟಿರೋದು. ಫೈಲ್ಗಳು ಎತ್ಕೊಂಡು ಹೋಗ್ಯಾರ. ಎಲ್ಲಿಗೆ ಹೊರಗಡೆ ಎತ್ಕೊಂಡು ಹೋದ್ರೆ ಯಾರನ್ನ ಹೆಚ್ಚು ಕಮ್ಮಿ ರೈತರು ಬಂದು ಕೊಟ್ರೆ ಅದಿಲ್ಲ. ಗ್ರಾಮ ಪಂಚಾಯತಲ್ಲಿ ಏನು ಬರ್ಕೊಂಡಿದ್ರೆ ಪಂಚಾಯತ್ ಮುಖಾಂತರ ಆಗಿರ್ತವೆ, ಅಲ್ಲಿ ಹೋಗಿ ಇಸ್ಕೊಂಡು ಬಾಯಿ ಮಾತಲ್ಲಿ ಹೇಳ್ಕೊಡ್ತಾರೆ. ಮತ್ತೆ ಇಲ್ಲಿ ಸಾಲ ಮಾಡೋರು ಯಾರು? ಪಂಚಾಯತ್ ಬಾರಿಕತೆ ಮಾಡ್ಕೊಂಡಿರ್ತಾರಲ್ಲ ಸರ್, ಈ ಕೊಡ್ತಾರೆ. ಇಲ್ಲಿ ರಿಜಿಸ್ಟರ್ ಆಗಿರೋ ಪತ್ರಗಳು ಇರ್ತವೆ ಸರ್, ಹಳೆ ದಾಖಲೆಗಳು ಇಲ್ಲಿ ಸಿಗ್ತವೆ. ಇಲ್ಲಿ ಸಿಗೋ ಭಾಷೆಗಳು ಎಲ್ಲ ಸಿಗ್ತವೆ. ಇಲ್ಲಿ ಸಿಗಲ್ಲ, ಅಲ್ಲಿ ಹೋಗಿ ಪಂಚಾಯತ್ ಅಲ್ಲಿ ಕೇಳ್ರಿ ಅಂತ. ಯಾವ್ದು ಏನು ಅಪ್ಲಿಕೇಶನ್ ಏನು ಕೊಟ್ಟಿದ್ದೀರಿ ತಾವು? ನಾವೆಲ್ಲ ಕೊಟ್ಟಿದ್ದೀವಿ ಸರ್, ತೋರಿಸ್ತೀನಿ, ಎಲ್ಲ ದಾಖಲೆ ಎಲ್ಲ ತೋರಿಸ್ತೀನಿ. ಎಲ್ಲ ಇರ್ತವೆ ಸರ್. ನಾವು ತಂದು ತೋರಿಸಿದ್ರೆ ಬಿಸಾಕಿದ್ದಾರೆ ಸರ್ ನಮ್ಮ ಮಕ್ಕಕ್ಕೆ.
ಇದು ನೀವು ಮಾತಾಡಿ ಬರಲ್ವಾ? ಸರ್ ಇದೇನ್ ಗೊತ್ತಾ, ಆಧಾರ ಖುಲಾಸೆ ಪತ್ರ ಇವ್ರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದವರು ಕೊಟ್ಟಿರ್ತಾರೆ ಸರ್. ಇದು ಹೊರಗಡೆ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಹಾಕದಲ್ಲೇ ಇವರು ಇಲ್ಲಿ ಮಾಡಿ ಹಂಗೆ ಖುಲಾಸೆ ಮಾಡಿ ಅಂತ ಹೇಳಿದ್ರು ಸರ್. ನಾನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರು. ಈಗ ಯಾವುದೇ ಪತ್ರ ಆದ್ರೂ ಸರ್ ನನಗೂ ಗೊತ್ತಿದೆ, ನನಗೆ ಅವ್ರು ಹೇಳೋ ಕೆಲಸ ಇಲ್ಲ. ನಾನು ಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದ್ದಂಗೆ ನನಗೆ ಕಾನೂನು ಗೊತ್ತಿದೆ. ಕಾನೂನು ಗೊತ್ತಿದೆ ಮಾತಾಡ್ತಾನೆ ನಾನು. ಅದು ಕಾನೂನು ಬಿಟ್ಟು ಮಾತಾಡ್ತಾ ಇಲ್ಲ. ಅದು ನೀವು ಖುಲಾಸೆ ಮಾಡ್ಕೊಡ್ಬೇಕಂತ DR ಕಂಪ್ಲೇಂಟ್ ಮಾಡಿದ್ರಲ್ಲ, ಅವ್ರ ಹತ್ರನೇ ಹೋಗಿ ಖುಲಾಸೆ ಮಾಡಿಸ್ಕೊಳ್ರಿ ಅಂತ ಹೇಳ್ತಾರೆ. ಹೇಳ್ತಾರೆ ಸರ್. ಬಿಸಾಕಿ ಪೇಪರ್ ಬಿಸಾಕಿದ್ರೆ ಹಿಂಗೆ ನಿಂತ್ಕೊಂಡಿದ್ದೀವಿ. ನಾನೆಲ್ಲ ಇದು ಸತ್ಯವಾದ ಮಾತು. ಹೋದ್ರೆ ಸರ್ ನಿನ್ನೆ ಇದು ತಂದ್ರೆ DR ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಹತ್ರ ಸರ್ DR ಮಾಡಿಸ್ಕೊಳ್ರಿ ಇದು ತಂದು ಇದು ಕೊಡಮ್ಮ ಅಂತಂದ್ರೆ DRO ಬರ್ತಾನೆ ಅಂತ ಹೇಳಿದ್ದಾರೆ ಸರ್. ಅವರೇ ವಿಡಿಯೋ ಮಾಡ್ಕೊಂಡು ತಗೊಂಡು ನೋಡಿ ಸರ್ ಬೇಕಾದ್ರೆ ವಿಡಿಯೋ. DRO ಕೊಡ್ಬೇಕು ಅಂತಾರೆ. ಇನ್ನಿ ಚೇಂಬರ್ ಎಲ್ಲ ಕುತ್ಕೋಬೇಕು. ನಾನು ಸಂಬಳ ಕೊಡ್ತಾ ಇರೋದು. ನೇರು ಉಟ್ಕೊಡೋ ಬಟ್ಟೆ ನಾನು ಕೊಡ್ತಾ ಇರೋದು. ಸಂಬಳ ಈಸಿನ ಕೊಡಕ್ ತಾಮಂದ್ರು ನಮ್ಮಲ್ಲಿ ಯಾರು ಸ್ಟಾಕ್ ಇಲ್ಲ. ಈಸಿ ನಾನು ನಾನು ಸ್ಟಾಪ್ ಆಗಿಲ್ಲ ಸರ್, ಇಷ್ಟು ವರ್ಷ ಆದ್ರೂ. ಇವರು ಇದು ಸತ್ಯವಾದ ಮಾತು ಸರ್. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. DRO ಬರ್ಬೇಕು ಕೊಡ್ಬೇಕು ನಿಮ್ಗೆ ಅಂತ. DR ಸರ್ ಬರ್ತಾರೆ. ಅವಾಗ ಕೇಳ್ಬಿಟ್ಟು ನೀವು ಒಂದು ಸ್ಟಾಪ್ ಹಾಕಿಸ್ಕೊಡ್ರಿ. ಸ್ಟಾಪ್ ಹಾಕಿಸ್ಕೊಂಡು ಮೇಡಮ್ ಆ ಥರ ಹೇಳಿಲ್ಲ ಬಿಡಿ, ಆ ಥರ ಹೇಳಿಲ್ಲ ಇವಾಗ ಬಿಡಿ. ಇವ್ರು ಇರ್ತಾರಲ್ಲ ಕೇಸ್ ವರ್ಕರ್ ಅವ್ರು ಫೋನ್ ಕಾಂಟ್ಯಾಕ್ಟ್ ಸ್ಟಾಫ್ಗೆ ಎಲ್ಲ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಆಯ್ತು, ಒಳ್ಳೆಯವ್ರು ಬರಲ್ಲ ನಮ್ಗೆ. ಫಸ್ಟ್ ಚಾಲೆಂಜರ್ ಕೊಟ್ಟು ಹೋದ್ರೆ ಯಾರೋ ಒಬ್ರು ಬರ್ತಾರೆ. ಫಸ್ಟ್ ದಾಳಿ ಮಾಡ್ಬೇಕು. ಎಲ್ಲಿ ತಂದು ದಾಳಿ ಮಾಡೋರ್ದು ದಾಳಿ ಕೂತ್ಕೊಂಡು ಈಗಲೇ ಗಡಿ ನಾಡು ದುಡ್ಡಿಲ್ಲ ಜನಗಳ ಹತ್ರ. ಏಕರಿಗೆ 1800 ಕಮಿಷನ್ ಹೊರಗಡೆ ಮಾತುಗಳು ಬರ್ತಾ ಸರ್ ಸತ್ಯವಾದ ಮಾತು ಸರ್. ಸೋಲಾರ್ ಅವ್ರಿಗೆ ಸರ್ 80,000 ಕೇಳಿದೆ ಸರ್. 80,000 ಕಮಿಷನ್ ಸರ್. ಆಗಲ್ಲ ಮದುವೆ 30,000 ಕೇಳ್ಬೇಕಾದ್ರೆ ಮದಿರಲ್ಲಿ ಮಾಡ್ಸಿದಾರಪ್ಪ. ಇದು ಸತ್ಯವಾದ ಮಾತು ಸರ್. ನಮ್ಗೆ ಹೇಳಿದ್ದಾರೆ, ಇಲ್ಲಾಂದ್ರೆ ನಾವು ಹೇಳ್ತಿರ್ಲಿಲ್ಲ. ಒಂದು ನಿಮಿಷ ಸರ್, ಒಂದು ನಿಮಿಷ. ಕಡಮ ಕುಂಟೆದು 141 ಮದಿಗೆರೆ ಮಾಡಿಲ್ಲ ಅಂತ ಕೇಳಿ ಸರ್. ತಗೊಳ್ಳಿ ಸರ್ ಫೈಲ್ ತೆಗೆಸಿ. ಸೋಲಾರ್ ದುಡ್ಡೆಲ್ಲ ಇಲ್ಲೇ ಹೋಗ್ತೈತೆ. ಇವೆಲ್ಲ ಶ್ರೀನಾಥ್ ಸರ್ EMಗೆ ಎಲ್ಲ ದುಡ್ಡು ಮಾಡ್ಕೊಂಬೋದು. ಗೌರ್ಮೆಂಟ್ ಎಂಪ್ಲಾಯ್ ಆಮೇಲೆ ಬಂದ ಮೇಲೆ ಬೆಳಿಗ್ಗೆ ಸೋಮವಾರ ಬಂದ ಸೈನ್ ಹಾಕೋದು ಕಳ್ಸೋದು ದುಡ್ಡು. ಇವ್ರು ಲೂಟಿ ಮಾಡ್ತಾರೆ. ಅವ್ರು ಇಲ್ಲಿ ಕಂಡು ಅವ್ರೇನು ಗೌರ್ಮೆಂಟ್ ಎಂಪ್ಲಾಯ್ ಅವ್ರು. ಇದು ಸತ್ಯವಾದ ಮಾತು. ನಮ್ಮ ದಯವಿಟ್ಟು ಕೇಳ್ತಿದ್ದೀನಿ ನಿಮ್ಮನ್ನ. ಬೇರೆ ರೈತರಿಗೆ ರೈತರು ಯಾರನ್ನ ಅರ್ಜಿ ಕೊಟ್ರೆ ಇಲ್ಲ ಅಂದ್ರೆ ನಾನು ಇಲ್ಲೇ ಕೂತ್ಕೊಂಡೆ. ರೈತರು ಯಾರನ್ನ ಅರ್ಜಿ ಕೊಟ್ರೆ ಅದು ಏನ್ ನೋಡಿ ನಾನು ನೋಡೋವಾಗ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಇಲ್ಲೇ ಕೂತ್ಕೊಂಡು ನಿಮ್ಗೆಲ್ಲ ಅರ್ಜಿ ಕೊಡಿ ಸರ್. ಅದಲ್ಲ ಅವು ಆಗಲ್ಲ ಅಷ್ಟು ಬೇಗ. ಲೆಟರ್ ಕೂಡ ಕೊಟ್ಟಿದ್ದೀವಿ ನಮ್ಮ ಸಂಘದಿಂದ. 4-5 ದಿವಸ ಆಗುತ್ತೆ. ನೋಡಿ ನಂದು 15 ದಿನ ಆಗಿದೆ. ಏನೇ ಸರ್ 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 ತಮ್ಮ ಹೆಸರೇನು? ಸರ್ ಇನ್ನೊಂದು ವಿಚಾರ. ಗೋವಿಂದ ಒಂದು ನಿಮಿಷ ಸರ್. ತಮ್ಮ ಹೆಸರು ತಮ್ಮ ಹೆಸರು ಒಂದು ಹೆಸರೇನು? ಹಾಕಿದ್ದೀರಾ? ನಮ್ದು ಇದು ಹಾಕಿದ್ದೀರಾ? ಹಾಕಿದ್ದೀನಿ ಹಾಕಿದ್ದೀರಾ ಸರ್, ಹಾಕಿದ್ದೀನಿ ಸರ್. ತಮ್ಮ ಹೆಸರೇನು ಹೇಳ್ರಿ? 8 ಪ್ರಶ್ನೆ ಕೇಳೋಲ್ಲ. ಬೇರೆ ನನ್ನ ಹೆಸರು DV ಗೋಪಾಲು, ದೌಡ್ಬೆಟ್ಟ, ತಾಲೂಕು ಕೊಳವೆಬಾವಿ ತೋಡುಬಾವಿ ಬಳಕೆದಾರರ ಸಂಘದ ಅಧ್ಯಕ್ಷ. ನನಗೆ ಇಕ್ಕಟ್ಟಿರೋದ್ರಿಂದ ನಂದೊಂದು ಅರ್ಧ ಎಕರೆ ಜಮೀನು ಮಾರಾಟ ಮಾಡಿದ್ದೀನಿ ಬ್ಯಾಂಕಿನವ್ರು ನೋವುಗೋಸ್ಕರ. 35 ಗುಂಟೆ ಐತೆ, 10 ಗುಂಟೆ ಎಕ್ಸ್ಟ್ರಾ ಐತೆ. ನಾನು DDLR ಕೋರ್ಟ್ ಹೋಗ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟು ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ಪಾಣಿ ಸರಿಯೋದ ಮೇಲೆ ನಿಮಗೆ ಶುದ್ಧ ಕಾಯಕ್ಕೆ ಕೊಡ್ತೀನಿ. ಅಲ್ಲೇವರೆಗೂ ಅಂದರೆ ನಮಗೆ ಗ್ಯಾರಂಟಿಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಸ್ಕೊಡ್ರಿ ಅಂದರು. ಬಂದು ನಾನು ಮಾಡ್ಸೋಕ್ಕೆಲ್ಲ ರೆಡಿ ಮಾಡಿ ಕೇಳಿದ್ರೆ ಇಂಥ ತಗೋಬ ಅಂತಂದು ಹೇಳಿದರು. ತಂದೆ ಇದು ಸರ್ಕಾರಿ ಜಮೀನು ಅಂತಂದು ಹೇಳಿದರು. ಸರ್ಕಾರಿದಲ್ಲ, ನಮ್ಮ ತಾತಂದು ನಮ್ಮ ಅಪ್ಪಂದು ನಂದು ಪಿತ್ರಾರ್ಜಿತ ಅಂತಂದು ಹೇಳಿದೆ. ಎಲ್ಲಾದರೂ ಇದ್ದರೆ ಈಗ ಸರ್ ನಂದು ಒಂದು 8 ಎಕರೆ ಜಮೀನು ಐತೆ, ಫ್ರೀ ಬರ್ಕೊಡ್ತೀನಿ ಗೌರ್ಮೆಂಟ್ಗೆ. ತಮ್ಮ ಹೆಸರು DV ಗೋಪಾಲ್, ಬಿನ್ ವೆಂಕಟಯ್ಯ. ಹೌದು ಸರ್. 35 ಗುಂಟೆ ಇದೆ. ಆಯ್ತು ಸರ್. ನಂದು ಬರೋದು 25 ಗುಂಟೆ. 10 ಗುಂಟೆ ನಮ್ಮ ಅಂತಮ್ಮಳು ಹೋಗ್ಬೇಕು, ಅದನ್ನು ಸರಿಪಡಿಸಿ ಮಾಡ್ಕೊಡ್ತೀವಿ ಅಂತಂದೇಳಿ ನಾನು ನಿಕ್ಕಟ್ಗೋಸ್ಕರ ಮಾರಾಟ ಮಾಡಿ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿ ಮೇಡಮ್ ಅವರಂದ್ರೆ ಒಟ್ಟುಗೂಡಿಸು ಅಂತ ಇದೆ ಸರ್. ಒಟ್ಟುಗೂಡಿಸು ಅದು ಗ್ರಾಂಟೆಡ್ ಲ್ಯಾಂಡ್ ಆಗಿರುತ್ತೆ. ಗ್ರಾಂಟೆಡ್ ಲ್ಯಾಂಡ್ ಚೆಕ್ ಮಾಡಕ್ ಕೊಟ್ಟಿದ್ದೀವಿ ಸರ್. ಮತ್ತೆ ಇಲ್ಲಿ NOC ಬೇಕು, ತಹಶೀಲ್ದಾರಿಂದ NOC ತಗೊಂಬಂದು ಮಾಡ್ಕೊಡ್ತೀನಿ. ಇದು ಒಟ್ಟುಗೂಡಿಸಿ ಇದು ಯಾವ ಗ್ರಾಂಟೆಡ್ ಲ್ಯಾಂಡ್ ಸರ್. ಗ್ರಾಂಟೆಡ್ ನಿಮ್ದು ಇದು ಗ್ರಾಂಟೆಡ್ ಲ್ಯಾಂಡಾ? ಅಲ್ಲ ಸರ್, ಪೆಟ್ರಾಜಿ ಜಾಸ್ತಿ ಕೊಂಡಿರೋದು ಸರ್. ಅದಕ್ಕೂ ಹೇಳ್ತೀನಿ ಸರ್, ಒಟ್ಟುಗೂಡಿಸಿ ಅಂತಂದೇಳಿ. ನಿಮಿಷ ಈಗ ಪಬ್ಲಿಕ್ಕಿಗೆ ಕೇಳೋಣ ಅಂತ ಸ್ವಲ್ಪ ಶಾಂತವಾಗಿರ್ರಿ. ನಾನು ಆದ್ಮೇಲೆ ಕೇಳಿದೆ ಖರೀದಿ ಪತ್ರ ಇದೆಯಾ ನಿಮ್ಗೆ?
ಎಲ್ಲ ಇದೆ ಸರ್. ನಮ್ಮ ತಾತ 1956 ಆಗೈತೆ. Okay. ನಮ್ಮ ತಂದೆ ಹೆಸರಿಗೆ 78 ಬಂದೈತೆ. ನನ್ನ ಹೆಸರಿಗೆ 1993 ಬಂದೈತೆ. ಏನ್ ಸರ್ ಪಿತ್ರಾರ್ ಜಾಸ್ತಿ. ಓಕೆ. ಅದು ಪೋರ್ಟಲ್ ತಪ್ಪಾಗಿರೋದ್ರಿಂದ ನಾವೇ ಅಂತ ಮೇಲೆ ಸೈನ್ ಹಾಕಿ DDLR ಕೋರ್ಟ್ಗೆ ಹೋಗಿ ರದ್ದುಪಡಿಸ್ಕೊ ಬಂದಿದ್ದೀವಿ. ನಿಮ್ಮ ಪಾಣಿ ಪ್ರಕಾರ ನೀವು ಮಾಡಿಸ್ಕೊಡ್ರಿ ಅಂತಂದು ಹೇಳಿದರು. ಅದಾಗಬೇಕಾದ್ರೆ ಒಂದು 6 ತಿಂಗಳು 1 ವರ್ಷ ಆಗುತ್ತೆ ಅಂತಂದು ಹೇಳಿದ್ರಿಂದ ನನಗೆ ಇಕ್ಕಟ್ಟಿರೋದ್ರಿಂದ ಮಾರಾಟ ಮಾಡಿದೆ 25 ಗುಂಟೆ. ಅದು ಅಗ್ರಿಮೆಂಟ್ ಎಷ್ಟು ಮಾಡಿಸ್ಕೊಡ್ರಿ ಮೇಡಮ್ ಅವರಂದ್ರೆ ಯಾವ ಜಾತಿ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಸರ್ಕಾರಿ ಜಮೀನು ಇದು ಅಂತಂದು ಹೇಳಿ ಸರ್ಕಾರಿ ಹಬ್ಬಕ್ಕೆ ಏನೇ ದಾಖಲೆ ಕೊಡ್ರಿ ಅಂದೆ. ನೀನೇ ತರಬೇಕು ಅಂದರು. ಎಲ್ಲ ಮೇಡಮ್ ಅದೇ ಇದು ಅಂತಂದು ಹೇಳಿದೆ. ಲಾಸ್ಟ್ಗೆ ಅದೇ ನಿಮ್ಮ ಅಜ್ಜೆಗೆ ನೀನು ಕೊಟ್ಟಿರೋ ಅಜ್ಜೆಗೆ ನಾನು ಬರ್ತಿದ್ದೀನಿ. ಏನು ಸ್ವಾಮಿ ಕರ್ಸ್ಕೊಂಡು ನೋಡ್ಕೊಳ್ಳಿ. ಖರೀದಿ ಪತ್ರ ನಾನು ಕೊಡ್ಲಿಲ್ಲ ಸರ್ ಅವರು. ನೀವು ರೆಫರೆನ್ಸ್ ಹಾಕಿ ಇಲ್ಲಾಂದ್ರೆ ಖರೀದಿ ಸರ್ ಪತ್ರ ತಗೊಂಬಂದಿಲ್ಲ. ಲಾಸ್ಟ್ಗೆ ಗಲಾಟೆ ಮಾಡೋಕೆ ನೀವು NOC ತಗೊಬರ್ರಿ ನಾನು ಮಾಡ್ಕೊಡ್ತೀನಿ ಅಂತ ಅಂದ್ರು. ಆಯ್ತು, ನಿಮ್ಗೆ NOC ಏನೂ ಇಲ್ಲ. ನಿಮ್ಗೆ ಏನ್ ಮಾಡಿ ನಿಮ್ ಖರೀದಿ ಪತ್ರ ಏನಾದ್ರು ಇದ್ರೆ ನಮ್ಮ ತಾತ ಅವ್ರು ಸರ್, ನಮ್ಮ ತಾತ 1948 ಆಗೈತೆ. ಅದು ಯಾವ್ದು ಪತ್ರ ನಿಮ್ಮಲ್ಲಿ ಇಲ್ಲ MR ಮೆಟೇಷನ್ ಕಾಪಿ ತಗೊಬಂದಿದ್ದು ಅಂದ್ರು. 35 ಗುಂಟೆ ಅದು ಅದನ್ನ ತಂದು ಕೊಟ್ಟೆ. ಮುಟೇಶನ್ ಕಾಪಿ ಒಳಗಿದೆ. ಆಯ್ತಾ ಎಲ್ಲ ಐತೆ. DDLR ಕೋರ್ಟ್ ಕಾಪಿ ತಗೊಬಂದು ಕೊಟ್ಟಿದ್ದೀನಿ. ಅಗ್ರಿಮೆಂಟ್ ಅದೇನು ಕಂಡೀಷನ್ಸ್ ಎಲ್ಲ ಹಾಕ್ಸ್ಬೇಕು. ಪ್ರಾಣ ಹೋಗ್ತಾ ಸರ್ ಬ್ಯಾಂಕ್ನವ್ರ ಕಾಟಕ್ಕೆ ಲಾಯರ್ ನೋಟಿಸ್ ಕಳ್ಸವ್ರೆ. ಈಗ ಆಯ್ತಲ್ವಾ, ನಿಮ್ದಾಯ್ತು. ಅವ್ರಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು. ಸರ್ ಆಮೇಲೆ ಕೊಡಿರುತ್ತೆ. ಇವ್ರಿಗೆ ಹಳೆ ಪತ್ರ ತಗೋಬೇಕಾದ್ರೆ ಎಷ್ಟು ಕೊಡ್ಬೇಕು ಅನ್ನೋದಿಲ್ಲ ಸರ್. ಹೊಸಪತ್ರಕ್ಕೆ ಎಷ್ಟು, ECಗೆ ಎಷ್ಟು, ಒಂದು ಬೋರ್ಡ್ ಹಾಕ್ಬೇಕಾ ಬೇಡ ಸರ್. ಹಾಲಿನ ಡೈರಿ ಬೋರ್ಡ್ ಹಾಕ್ತಾರೆ, ಅಂಗಡಿ ದಿನಸ್ ತಗೊಂಡ್ರೆ ಬೋರ್ಡ್ ಹಾಕ್ತಾರೆ. ಇಲ್ಲಾಕ ಸರ್ ಆಗ್ತಾ ಇಲ್ಲ. ಅದು ಲೂಟಿ ಮಾಡ್ತಾ ಇದ್ದಾರೆ. ನೆಲ್ಲೂರಾಗೆ ಹಳಸಿನಕಾಯಿ ಕೊಯ್ದಂಗೆ ಐತಲ್ಲ ಸರ್. ಇಲ್ಲಿ ಯಾರು ದಿಕ್ಕಿಲ್ಲ ಸರ್ ಇದಕ್ಕೆ. ನಾವು CM ತಗ ಹೋಗೋ ಕೆಪಾಸಿಟಿ ಸರ್. ಏನಂದ್ರೆ ನೀವು ಒಳ್ಳೆ ಅಧಿಕಾರಿ ಇದ್ದೀರ ಅಂತ ನಾನು ಬಂದು ತುಮಕೂರು ನಿನ್ನೆ ಡೈರೆಕ್ಟ್ ಕೊಟ್ಟು ಬಂದಿರೋದು. ನಾ ಫೀಸ್ ಹಾಕಿಸ್ತೀನಿ. ಬೋರ್ಡ್ ಹಾಕ್ಸು ಸರ್. ಬೋರ್ಡ್ ಹಾಕಿಸ್ತೀನಿ. ಅಧಿಕಾರಿಗಳನ್ನ ಹಾಕಿ ಕಳಿಸ್ಕೊಡಿ ಸರ್. CC ಕ್ಯಾಮೆರಾ ಇರ್ಬೇಕು. CC ಕ್ಯಾಮ್ರಾ ಇರ್ಬೇಕು ಸರ್. CC ಕ್ಯಾಮೆರಾ ಇಲ್ಲ, CC ಕ್ಯಾಮೆರಾ ಇಲ್ಲ, ಜೆರಾಕ್ಸ್ ಮಿಷನ್ ಇಲ್ಲ, ಅದೊಂದು ಮಾಡ್ಕೊಡಿ. ಜೆರಾಕ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದಾವೆ. ದಯವಿಟ್ಟು ಇವೆಲ್ಲ ಇರ್ಬೇಕು. ಇದಕ್ಕೆ ಎಷ್ಟು ಇನ್ಕಮ್ ಯಾರು ಅಧಿಕಾರಿಗಳು ಸರ್ ಒಟ್ಟು ಮದ್ಗಿರಿಗೆ ಎಷ್ಟಾಗಿ ಕೊಟ್ಟೆ ಸರ್. ಒಟ್ಟು ಮದ್ಗಿರಿಗೆ ನಮ್ಮ ತಾಲೂಕು ಜನ, ನಮ್ಮ ತಾಲೂಕೇನು ಸರ್ ಇಂಥ ಗತಿ ಬಂದೈತೆ. ಯಾರು ಕೇಳೋರು ಹೇಳೋರು ಇಲ್ವೇ ಸರ್. ನಮ್ಮ ತಾಲೂಕು ನಮ್ಮ ತಾಲೂಕು ಇರೋದು ಅವ್ರು ಮಾತಾಡುವ ನೀನ್ ಮಾತಾಡ್ಬೋದು. ನೋವು ಹೇಳ್ಕೊಂಬಕ್ಕಾಗ್ತಾ ಇಲ್ಲ. ಅಗಲು ನೋಟಿ ಎಷ್ಟು ಕೊಡಬೇಕು ಹಳೆ ಪತ್ರಕ್ಕೆ ತಿಕ್ಕಿಲ್ಲ. ಅವ್ನು ಕೇಳಿದಷ್ಟೇ ಕೊಡ್ಬೇಕು. ನಾನು ಹೊಸ ಪತ್ರಕ್ಕೆ ಅವ್ನು ಕೇಳಿದಷ್ಟೇ ಕೊಡಬೇಕು. ECಗೆ ಅವ್ನು ಕೇಳಿದಷ್ಟೇ ಕೊಡಬೇಕು. ನೋಡೋಕೆ ಮಾತ್ರ ಆನ್ಲೈನು ಫ್ರೀ ಅಂತ ಐತೆ. ಕಂಕಳದಾಗಿರ್ತೈತಲ್ಲ ಕಟ್ಟಿಗೆ ಹೊಡಿಯೋಕ್ಕೆ ನೆತ್ತಿ ಮೇಲೆ ರೈತರ ಮೇಲೆ. ಇದಾಗ ಏನಾಗಿದೆ ಸತ್ತೊಪ್ಪು ನನ್ನ ಕಿರಣಾಗ ನೋಡಿ ಸರ್. ಎಲ್ಲ ಲಾಸ್ಟ್ಗೆ ಎಲ್ಲ ಕೇಳೋವೆಲ್ಲ ಕೇಳಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ತಹಸೀಲ್ದಾರ್ ಕೊಟ್ಟು ಬಂದಿದ್ದೀನಿ. ಈ ಸರ್ಕಾರಿ ಜಮೀನೇ ಅಥವಾ ಪ್ರೈವೇಟ್ ಜಮೀನು ಅಂತಂದು ಹೇಳಿ ಕಾಪಿ ತರಕ್ಕೆ ಕಳಿಸಿದ್ದೀನಿ. ನಿಮ್ದು ಫೀಸ್ ಟೇಬಲ್ಲು ಸ್ಟ್ಯಾಂಪು ಯಾವ್ಯಾವುದಕ್ಕೆ ಏನು ಅಂಬೋದು ಹಾಕ್ಸ್ಬೇಕು. ಅದು ಒಂದು ನಿಮ್ದು ಬೇಡಿಕೆ. ಹೌದು ಸರ್. ಏನು ಇಲ್ಲಿಂದ ದಾಖಲೆ ಕೊಡ್ತಾರೋ ಆ ದಾಖಲೆಗೆ ಇಷ್ಟು ಫೀಸ್ ಅಂತಂದು ಹಾಕ್ಬೇಕು. ಆಯ್ತು, ಅದೆಲ್ಲ ಅದರೊಳಗೆ ಬರುತ್ತೆ. EC ಒಳಗೆ ನ್ಯಾಯಬೆಲೆ ಅಂಗಡಿಯಾಗೆ ಹಾಲಿನ ಡೈರಿ ಮುಂದೆ ಅಂಗಡಿ ಮುಂದೆ ಹೆಂಗ್ ಬೋರ್ಡ್ ಹಾಕಿರ್ತಾರೆ ಇಂಥ ವಸ್ತುಗಿಂತ ರೇಟ್ ಅಂತ ಹಂಗ ಹಾಕ್ಸ್ಬೇಕು ಸರ್ ಇಲ್ಲಿ. ಆಯ್ತು, ಅದೇ ಹೇಳ್ತೀನಿ. ಹೌದು ಸರ್. ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ನಂದು ನಾಳೆ ಕೈಗ ಆಗ್ಬೇಕು ನಿಮ್ಮಿಂದ. ನಂದ್ರಾಗ ಏನು ತಪ್ಪಿಲ್ಲ. ಆಗಲ್ಲ, ಹಂಗಲ್ಲ. ಒಂದು ನಿಮಿಷ. ನಿಮಗೆ ನಿಮ್ಮ ದಾಖಲಾತಿಗಳು ಪೊಟಿಷನ್ ಎಲ್ಲ ಕೊಟ್ಟಿದ್ದೀನಿ ಸರ್. ಕೇಳಿರೋದು ಅಗ್ರಿಮೆಂಟ್ ವಿತೌಟ್ ಪೊಸಿಷನ್ ಅದೆಲ್ಲ ತಗೊಂಡ್ಬಿಟ್ಟು ಆಮೇಲೆ ಅದರಲ್ಲಿ ಕಂಡೀಷನ್ ಹಾಕ್ಸಿ ಕ್ರಯ ಪತ್ರದ ವೇಳೆ ನಾವೆಲ್ಲ ದಾಖಲಾತಿಗಳನ್ನು ತಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಅದು ಒಪ್ಕೊಳ್ತೀವಿ. ಆಯ್ತಲ್ವಾ ಸರ್? 1,42,000 ಇವರೇ ಗುರ್ತಾಗಿ ಕೊಟ್ಟರು ಸರ್. ವ್ಯಾಲ್ಯೂಷನ್ 2 ಲಕ್ಷಕ್ಕೆ ಹಾಕೊಟ್ಟಿದ್ದೀನಿ ಸರ್. ನಾನು 2 ಲಕ್ಷಕ್ಕೆ ಮಾಡಿಸಿದ್ದೀನಿ. 1,70,000 ರೂಪಾಯಿ ಬ್ಯಾಂಕಿಗೆ ಕಟ್ಟಬೇಕು. ಇಲ್ಲ ನೇಣು ಹಾಕ್ತಾರೆ ಅವರು. ಇವಾಗೇನು ಸುತ್ತ ಕ್ರಯನೂ ಮಾಡ್ತಾ ಇಲ್ಲ. ವೆಂಕಟಯ್ಯ. ಹೌದು ಸ್ವಾಮಿ. ನಡುತ್ತಾರೆ ಪತ್ರ ಬರಹಗಾರರು. ಯಾಕಂದ್ರೆ ಅವ್ರು ದಿನಗೂಲಿ ಮಾಡ್ದಂಗೆ ಪಾಪ ಅವ್ರು ನಮ್ಮಂಗೆ ಮಾತಾಡೋಕ್ಕಾಗಲ್ಲ. ನಾವು ಹೊಟ್ಟೆ ಮೇಲೆ ನಾವು ಹಾಕಬೇಕೇನಪ್ಪ ಅಂತಂದು ಹೇಳಿ ಪತ್ರ ಬರಹಗಾರ ಇದಾರಲ್ಲ ಗಡ 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 ನಡುತ್ತಾರೆ ಸ್ವಾಮಿ. ಇಲ್ಲಿ ಅವ್ರು ನಿಮ್ಮ ಪತ್ರ ಹಿಂಗೆ ಹಾಕ್ತೀನಿ ಅಂತ ಅವರು ಬಂದು ಮಾತಾಡಿ ಹೋಗಿದ್ದಾರೆ. ಅಲ್ಲ ಹೇಳಿದ ವಿಷಯ. ಸರ್ ನಿಮಗೆಲ್ಲ ವಾಟ್ಸಪ್ ಮಾಡಿದ್ದೀನಿ ಸರ್. ನೋಡ್ಕೊಂಡು ಮೇಲೆ ಅಧಿಕಾರಿಗಳು ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ನಾವೆಲ್ಲ ಅಲ್ಲಿಗೆ ಹೋಗಿ ಟ್ರಾನ್ಸ್ಫರ್ ಮಾಡಿ
ಮತ್ತೆ ಯಾಕೆ ನಿಲ್ಸಿದ್ರಿ ಪತ್ರ ನೋಡ್ಬಿಟ್ಟು ಅವ್ರು ಮಾಡ್ಕೊಡ್ತಾರೆ. ಸ್ವಾಮಿ ನಾನು ಪತ್ರ ಹೇಳ್ತೀನಿ. ಎಲ್ಲ ಕೊಟ್ಟಿದ್ದೀನಿ ಸ್ವಾಮಿ. ನಾ ಹೇಳ್ತೀನಲ್ಲ ಯಜಮಾನ್ರೆ, ಈಗ ನಿಮ್ದು 2 ಡಿಮ್ಯಾಂಡ್ ಇದಾವೆ. ಆ ಪತ್ರ ಒಂದು ರಿಜಿಸ್ಟ್ರೇಷನ್ ಆಗ್ಬೇಕು. ಬೇಕಾದ್ರೆ ಕಂಡೀಷನ್ ಹಾಕ್ಲಿ, ಶುದ್ಧ ಕ್ರಯ ಮಾಡುವಾಗ ಎಲ್ಲ ದಾಖಲಾತಿ ಕೊಡ್ತೀವಿ ಅಂತ ನೀವೇ ಹೇಳಿ. ಬರ್ಕೋಬೇಕಾದ್ರೆ ಅಣ್ಣ ಅಣ್ಣ ನೀವೇ ಡಿಕ್ಲೇರ್ ಮಾಡಬೇಕು. ಅಣ್ಣ ಹೋಗ್ಲೇ ನಮ್ಮ ಪೂಜಾರಪ್ಪನ ಮಾತಾಡಿ ನೀವು ಡಿಕ್ಲೇರ್ ಮಾಡ್ಕೋಬೇಕಾದ್ರಲ್ಲಿ ಅದ್ರ ಮಾಡಿದ್ವಿ ಸಾಗ್ಲಿ. ಆಯ್ತು, ಮಾಡ್ಕೊಡ್ತಾರೆ. ನೋಡ್ಬಿಟ್ಟು ದಾಖಲಾತಿಗಳೆಲ್ಲ ನೋಡ್ಬಿಟ್ಟು ಮಾಡ್ಕೊಡ್ತಾರೆ. ಸರಿ ಸರ್, ನಾನು ಮಾಹಿತಿ ಕೊಡಿ ಸರ್. ನಿಮ್ದು ಏನ್ ಬೇಕಾಗಿತ್ತು? ಇಲ್ಲಿ ಮೇಡಮ್ ಇದು ನಿಮ್ಮ ಇಲ್ಲಿ staff- ಯಾರ್ಯಾರನ್ನ staff ಸ್ಟಾಫ್ ಏನೇನು staff ಮಾಡ್ತಿದ್ರು ಎಷ್ಟಿದೆಯೋ? ಅದನ್ನ ಅಲ್ಲಿಗೆ ಹೋಗಿ ಶಿವ. ಎಷ್ಟು ಜನ ಇದ್ದಾರೆ ಸ್ಟಾಫು? ಅವ್ರು ಇದುವರೆಗೂ ಒಂದು ID ಕಾರ್ಡ್ ಹಾಕಿಲ್ಲ, ಯಾರಂತ ನಮ್ಗೆ ಗೊತ್ತೇ ಇಲ್ಲ. ನೋಡಿ ಸರ್, ಮೇಡಮ್ ಅವ್ರು ಯಾಕೊಂಡ್ ಬಂದಿಲ್ಲ ಐಡಿ ಅಲ್ಲಿ ಕಾರ್ಡ್ ಇವ್ರಿಗೆ ID ನೋಡಿ, ಇವರು ಸಬ್ಮಿಷನ್ ನಮ್ಗೇನು ಗೊತ್ತಾಗುತ್ತೆ? ಅಲ್ಲಿ ಬೋರ್ಡ್ ಎಲ್ಲ ತೋರಿಸಿ ನಿಮ್ಮ ID, ನಿಮ್ಮ ಕೊಳ್ಳೇಗಿರ್ಬೇಕು ID, ನಿಮ್ಮ ಕೊಳ್ಳೇಗಿರ್ಬೇಕು ID. ನೀವು ಸಬ್ಮಿಷನ್ ಅಲ್ಲ, ನಮ್ಮ ಲೆಕ್ಕಾಚಾರ ಹೋದ್ರೆ ನಿಮ್ಮ ಕೊಳ್ಳೇಗೆ ID ಇರಬೇಕು ಫಸ್ಟ್. 10:30 11 ಗಂಟೆಗೆ ಬರೋದು. ಪಬ್ಲಿಕ್ ಸರ್, ಇಲ್ಲಿ ಗೌರ್ಮೆಂಟ್ ಸೋಲಾರು ಮತ್ತು ಪ್ರೈವೇಟ್ ಸೋಲಾರ್ ತುಂಬ ಇರೋದ್ರಿಂದ ವರ್ಕ್ ಪ್ರೆಷರ್ ತುಂಬ ಇದೆ. ವರ್ಕರ್ ಆಗಿ ಬೈ ಹ್ಯಾಂಡ್ ಒಂದೇ ವರ್ಕ ಕೆಲಸ ಮಾಡಿ ತುಂಬ ಕಷ್ಟ ಆಗ್ತಾಯಿದೆ. ಸ್ಟಾಫ್ ಬಗ್ಗೆ ಹಾಗಾಗಿ ನೀವು ಒಂದು ಎಸ್ ಟಿ ಎ ಮತ್ತು ಡಿ ಗ್ರೂಪ್ನ ಒಂದು ಇಮಿಡಿಯೇಟಾಗಿ ಅಲೋಕೇಟ್ ಮಾಡಿಕೊಡ್ಬೇಕು ಸರ್. ನಾವು ಮೇಡಮ್ ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ. ಅವರು ಪಾಪ ಒಂದಿನ ರಜಾ ಹಾಕ್ಬಿಟ್ಟು ICR ಆಫೀಸ್ಗೂ ಹೋಗ್ಬಿಟ್ಟು ಅರ್ಜಿ ಕೊಟ್ಟು ಬಂದಿದ್ದಾರೆ. ಬಟ್ ಅದರ ಏನು ರಿಸಲ್ಟ್ ಬಂದಿಲ್ಲ. ಹಂಗಾಗಿ ಕೆಲಸ ತುಂಬ ವಿಳಂಬ ಆಗ್ತಾ ಇದೆ. ಗಮನಕ್ಕೆ ತರ್ತೇನೆ. ನೀವು ಒಂದು ರಿಕ್ವಿಸಿಷನ್ ಕೊಡಿ. ಮೇಡಮ್ ಅವ್ರು ಕೊಟ್ಟಿದ್ದೀವಿ, ಪಾಪ ಅವರು ಹೋಗಿ ಬಂದಿದ್ದಾರೆ ICR ಅಲ್ಲ, ಆಫೀಸ್ಗೆ. ಒಂದು ನಿಮಿಷ, ಅವರು ಸಾಕಷ್ಟು ಸರ್ತಿ ಪತ್ರ ವ್ಯವಹಾರ ಮಾಡಿದ್ದಾರೆ. ನಾನು ಪತ್ರ ವ್ಯವಹಾರ ಮಾಡಿದ್ದೀನಿ. ನೋಡೋಣ. ಈಗ ನೆಕ್ಸ್ಟ್ ಜನರಲ್ ಟ್ರಾನ್ಸ್ಫರ್ ಬಂದಿದೆ. ಈಗ ಇದರಲ್ಲಿ ಬೇಗ ಅಲೋಕೇಟ್ ಮಾಡಿಕೊಟ್ರೆ ನಮ್ಗೆ ಕೆಲಸ ಮಾಡುತ್ತೆ. ರೈತರು ತುಂಬಾ ಅಲ್ದಾಡ್ತಾ ಇದ್ದಾರೆ. ಓಕೆ ಅವರು ಬ್ಲೇಮ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವರು ಸಿಂಗಲ್ ಈ ಬಿಟ್ಟಾಗಿ ಈ ಸಮಸ್ಯೆ ಅವರು ಯಾರನ್ನ ಕರ್ಕೊಬಂದು ರೌಡಿಗಳನ್ನ ನನ್ನ ಪ್ರಾಣದ ಭೀತಿ ಐತೆ. ಅವರೇ ನನಗೆ ಇವತ್ತು ಆಮೇಲೆ ಕೊಡ್ಬೇಕಾಗುತ್ತೆ. ಯಾರು ಬಂದಿರೋದು? ಯಾರು ಕರ್ಕೊಬಂದಿರೋ ಗೊತ್ತಿಲ್ಲ ಅವರು. ಅವ್ರು ಯಾರು ಕರ್ಕೊಬಂದಿದ್ರು ಶನಿವಾರ 3:30 ಕರ್ಕೊಬಂದಿದ್ರು. ಕೀ ಕೊಟ್ಟು ಹೋದ್ರೆ ಹೆಂಗೆ? ನಮ್ಮನ್ನ ನಾವು ಇಲ್ಲಿ ಲೋಕಲ್ ನಲ್ಲಿ ನಾವು ಆರೋಪ ಮಾಡಿದ್ವಿ, ಸಚಿವರ ಬೈ ಹೊರಗಡೆ ಹಾಕಿದ್ದೀವಿ. ಕರ್ಕ ಬಂದು ನಮ್ಮನ್ನ ಹೆಂಗ್ಸಿದ್ದಾರೆ, ಮಾತಾಡ್ಸಿದ್ದಾರೆ. ಅವ್ರು ನಮ್ಮ ಪ್ರಾಣದ ಭೀತಿ ಐತೆ, ನಮ್ಗೆ ಸೆಕ್ಯೂರಿಟಿ ಬೇಕಾದ್ರೆ ನಮ್ಮ ಸಹಾಯ ಮಾಡ್ತಾರೆ. ಅವರು ಅವ್ರು ಯಾರೋ ನಮ್ಗೆ ಗೊತ್ತಿಲ್ಲ, ಏನೋ ನಂದಿದ್ದಾರೆ ನಿಮ್ಮ ಏನೇನೋ ಮಾತಾಡಿದ್ರು. ನೋಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಕೇಸ್ ಹಾಕ್ತೀನಿ, ಅದು ಇದಾಗ್ತೀನಿ ಎಲ್ಲ ಮಾತಾಡಿದ್ರು. ಅವ್ರ ಹೆಸರೇನು ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಅವ್ರು ಯಾರು ಕರ್ಕೊಂಡು ಬಂದಾರೋ ಅವ್ರಿಗೆ ಗೊತ್ತಾಗ್ಬೇಕು. ಮೇಡಮ್ ಅವ್ರಿಗೆ ನಾಳೆ ಬೆಳಗ್ಗೆ ಏನೇ ಜರುಗಿದ್ರು ಅವರು ಮೇಡಮ್ ಅವರೇ ಜವಾಬ್ದಾರಿ. ಕ್ಲೀನ್ ಮಾಡ್ಕೊಂಡು ಆಫೀಸು ಬಾತ್ರೂಮ್ ಸಂಬಂಧ ಕ್ಲೀನ್ ಮಾಡಿಸ್ಬೋದಾ? ಏನು ಹಬ್ಬ ಅಲ್ಲವಲ್ಲ ಇದು ಕ್ಲೀನ್ ಮಾಡೋಕ್ಕೆ? ಅಷ್ಟೇ ತಾನೆ. ಶನಿವಾರ ಏನು ಕೆಲಸ ಐತೆ ಹೇಳಿ ಸರ್. ಆಯ್ತು, ಕೆಲಸ ಮಾಡೋಕ್ಕೆ ಬಾತ್ರೂಮ್ ಕ್ಲೀನ್ ಮಾಡಕ್ಕೆ ಬಂದಂತ ಹೇಳ್ತಾರೆ ಇವರು. ಇವ್ರ ಮಾತೆ ತಗಂತ ಮತ್ತೆ ಯಾಕೆ ಓಡೋದ್ಲ? ಬೀಗ ಕೂಡ ಹಾಕೊಂಡಿದ್ರೆ ಯಾಕೆ ಓಡೋದ್ಲ? ತಾಲೂಕಲ್ಲಿ ಬಂದು ಅವ್ರು ಯಾರು ಮಾತಾಡಕ್ಕೆ? ಏನಷ್ಟು ರೌಡಿ ಗೇಮ್ ಸರ್ ನಿಮ್ಮನ್ನ? ಸರ್ ಬಂದ ತಕ್ಷಣ ನಾವೇನೇ ಲೈವ್ ಮಾಡೋರೆ, KRS ಪಕ್ಷದ ಲೈವ್ ಮಾಡೋರೆ, ಗೇಮ್ ಫೋಟೋ ತೆಗಿತಾರೆ ಸರ್ ನಮ್ಮನ್ನ. ಒಂದು ಅಲ್ಲ ಸರ್, ನೋಡಿ ಸರ್, ನಾನೇನು ಅಷ್ಟು ಅಮ್ಮ ಇದ್ದೀನಿ ಸರ್, ಮಾಡ್ಕೊಡಕ್ಕೆ ನಂಗೆ ಗೊತ್ತಿಲ್ಲ ಸರ್. ಇದು ಕೊಟ್ಟಿದ್ದ ಅರ್ಜಿನ ನೋಡಿ ಸರ್, ಆನ್ಲೈನ್ ಹಾಕಿ ಕೊಟ್ಟಿರೋವು ಇದೇ ಮೇಡಮ್ ಮರೆ ಮಾಡಿರೋ ಸೈನ್ಗಳು. ಅಲ್ಲ, ಆನ್ಲೈನ್ ಅಲ್ಲಿ ಹಾಕಿದ್ರೆ ಮಾಡ್ಕೊಡ್ತಾರೆ. ತಂದು ನಾನು ತೋರಿಸಿದ್ದೀನಿ ಅಷ್ಟೇ ನಿನಗೆ. ನಾನು ತಂದು ತೋರಿಸಿದ್ದೀನಿ ಅಷ್ಟೇ ನಿನಗೆ ಯಾವ ಥರ ಮಾಡಬೇಕು ಅಂತ ತಿಳ್ಕೋಬೇಕು ಅಂತ. ಇವತ್ತು ದಿನವರೆಗೂ ಚೇಂಜ್ ಆಗ್ತಾವೆ ಕಾನೂನುಗಳು. ಹೌದು, ಕರೆಕ್ಟ್. ಅವ್ರು ಕುಂಡ್ರಿಸ್ಕೊಂಡು ಚೇರ್ ಇಲ್ಲ ಸರ್, ಬಂದ್ರೆ ಚೇರ್ ಹಾಕಲ್ಲ ಸರ್. ಇಲ್ಲಿ ನಿಮ್ಮ ಸರ್ಕಾರದ ಕಡೆಯಿಂದ ನಾವು ದುಡ್ದು ಚಾರ್ಜಸ್ ಬೋರ್ಡ್ಗೆ ಹಾಕಿ ಸರ್. ನಾವು ದುಡ್ದು ನಿಮ್ಮ ಹೆಂಡ್ರ ಮಕ್ಕಳೆಲ್ಲ ನಾವು ಇಲ್ಲಿ ಟ್ಯಾಕ್ಸ್ ಕೆಟ್ಟು ನಿನ್ನ ಜೀವನ ಮಾಡಿಸ್ತೀವಿ. ಬಿಸ್ಲಾಗ ದುಡ್ದು ನಮ್ಮಂತ ಬಂದ್ರೆ ರೈತರಿಗೆ ಚೇರ್ ಹಾಕಲ್ಲ ಅಂತಂದ್ರೆ ನೀವು ಸಬ್ಸಿಡಿ ಯಾಕೆ ಸರ್? ಇಲ್ಲಿ ಇಲ್ಲ ಕುತ್ಕೊಂಡು ನಿಂತ್ಕೊಂಡು ಮುದುಕರಲ್ಲಿ ಕೈಲಾಗ ಮುದುಕರು ಚೇರ್ ಇಲ್ಲ ಸರ್. ಅಲ್ಲಿ ಒಳಗಡೆ ಇಲ್ಲವಾ? ಇಲ್ಲೆಲ್ಲ ಎರಡಿದೆಯಾ ಸರ್? ಅಷ್ಟೇ ಎರಡೇ ಸರ್. ಇಲ್ಲಾಂದ್ರೆ ನಾವು ಇಷ್ಟೊಂದು ನಮ್ಮ ಹೆಣ್ಮಕ್ಳಿದ್ದೇವೆ ಸರ್. ನಾವು ಓಪನ್ ಆಗಿ ಇದು ಸತ್ಯವಾದ ಮಾತಾಡಿ ಅವರು ಕರೆಕ್ಟಾಗಿ ಕುಂಡ್ರಿಸ್ಕೊಂಡು ಈ ಅಭಿಮಾನಿ ಇಟ್ಕೊಂಡ್ರೆ ಸಾಕು. ಅವ್ರು ಕರೆಕ್ಟಾಗಿ ಕುಂಡ್ರಿಸ್ಕೊಂಡು ನಮಗೆ ಮಾಹಿತಿ ಕೊಟ್ಟಿದ್ರೆ ಇದಿಷ್ಟು ಬಯಲಾಗ ಆಗೋದಿಲ್ಲ, ಆಗ್ತಿರ್ಲಿಲ್ಲ, ಹೊರಗಡೆ ಬರ್ತಿರ್ಲಿಲ್ಲ. ಬಂದು ಕಸ ಗುಡಿಸಿ ಅವ್ರು ಬಂದು ನಾವು ನಾಳೆ ಹಿಂಗೆ ಆಗೈತೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಪಬ್ಲಿಕ್ ಆಗ್ತಿರ್ಲಿಲ್ಲ ಕೂಡ. ಅಷ್ಟು ಏಮನ್ಗೆ ಇದೆ ಸರ್. ನಾನು ಏಕೋಚಾಗಿ ಮಾತಾಡ್ಬೇಕಾಗುತ್ತೆ. ಯಾರಿದ್ರು? ಮ್ಯಾಪ್ ಕರ್ಸ್ಕೊಂಡ್ ಬಂದಿದ್ರು, ಯಾರು ಬೀಗ ಕೊಟ್ಟಿದ್ರು ನಮ್ಗೇನು ಗೊತ್ತು ಸ್ವಾಮಿ. ಅದನ್ನೆಲ್ಲ ಬಿಡಿ ಐತಲ್ಲ.
ಅದೇ ಸ್ಟಾಫಿನ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ವಾ? ಬೇಗ ನೀವು ಅದನ್ನ ಅವ್ರಿಗೆ- ತಗೊಳ್ಳಿ. ಈಗ ಅವ್ರಿಗೆ ನಾವು ಬೇಡಿಕೆನೂ ಏನೇ ಅದೇ ಮಾತಾಡ್ಬೋದು, ಇದೆ. ಇದು ಮಾಡ್ಬೋದು. Yes. DSD ಇದು ಇಷ್ಟು ಆಗ್ತಾ ಇಲ್ಲ. ಮಾಡೋಣ. ನೀವು ಸ್ವಲ್ಪ ಬೇಗ ಸರ್, ಇದು ತಗೋ- ನಾವು ಮನವರಿಕೆ ಬಂದಿದ್ದೀವಿ. ತಗೋಬೇಕು ದಯವಿಟ್ಟು. ಓಕೆ. ನಿಮ್ಮಲ್ಲಿ ಐತೆ ಓಕೆ. ಈಗ ತಗೊಂಡು ಮನವರಿಕೆ ನೋಡಿ ಮಾಡಿದ್ರೆ ಮಾಡಿ ಅನುಕೂಲ ಆಗ್ತದೆ. ಮಾಡಿ ಯಾಕೆಂದ್ರೆ ಮುಂದಕ್ಕೂ ಈ ನಾಲ್ಕು ಡಿಸ್ಟಿಕಲ್ಲಿನೂ ಸ್ವಲ್ಪ ಸ್ಟಾಫಿಂಗ್ ಕಡಿಮೆ ಇದೆ, ನೋಡೋಣ ಅಡ್ಜಸ್ಟ್ ಮಾಡಿ ಮಾಡೋಣ. ಸರಿ, ಥ್ಯಾಂಕ್ ಯು ಸರ್. ಶ್ರೀಕಾಂತ್, ಶ್ರೀಕಾಂತ್. ಬಿ ಶ್ರೀಕಾಂತ್. ಸೊ ಇಲ್ಲಿ ಮೊನ್ನೆ ಬೀಗ ಯಾರು ಕೊಟ್ಟು ಹೋಗಿದ್ರು ಮತ್ತು ಇಲ್ಲಿ ಲೇಡೀಸ್ ಬಂದು ರಿಕಾರ್ಡ್ ಎಲ್ಲ ಓಪನ್ ಮಾಡಿಬಿಟ್ಟು ರಿಕಾರ್ಡ್ ರೂಮು ಬೀಗ ಯಾರ ಹತ್ರ ಇರಬೇಕು, ಮೇಡಮ್ ಹತ್ರ ಇರಬೇಕು. ಅದೇ ಅದು ತನಿಖೆ ಮಾಡಿಸ್ತೀನಿ ನಾನು. ಯಾವಾಗ ಮಾಡ್ತೀವಿ ಸರ್? ತನಿಖೆ ಮಾಡಿಸ್ತೀನಿ. ಈಗ ತಾವೆಲ್ಲ ಕಂಪ್ಲೇಂಟ್ ಬಂದಿದೆ ನನಗೆ, ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀನಿ. ಸರ್ ತಾವು ತಿಂಗ್ಳಿಗೊಂದ್ಸರಿ ಬರಬೇಕಾಯಿತು, ಯಾಕೆ ಇಲ್ಲ, ನನಗೆ ಕೆಲಸದ ಒತ್ತಡ ಇರೋದ್ರಿಂದ ನಾನು ಬಂದು ಈಗ 6 ತಿಂಗಳಾಗಿದೆ. ನಾನು ವಿಸಿಟ್ ಕೊಟ್ಟಿಲ್ಲ, ಈಗ ಕೊಡ್ತಾ ಇದ್ದೀನಿ. ಕೆಲವೆಲ್ಲ ಆಫೀಸ್ಗಳಿಗೂ ವಿಸಿಟ್ ಕೊಟ್ಟಿದ್ದೀನಿ. ಈ ಆಫೀಸಿಗೆ ಬರ್ತೀನಿ. ಸೊ ಇಲ್ಲಿ ಆಫೀಸ್ನಲ್ಲಿ ಜಾಸ್ತಿ ವ್ಯವಹಾರ ನಡೆಯೋದು, ಲಂಚ ತಗೊಳೋದಾಗ್ಬೋದು, ಇನ್ನೊಂದಾಗ್ಬೋದು. ಅದ್ರ ಬಗ್ಗೆ ನೀವು ನನಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಸೂಕ್ತ ಕ್ರಮ ತಗೊಳ್ತೀನಿ. ಮೈನ್ ಇಂಪಾರ್ಟೆಂಟ್ ಇಲ್ಲಿ CC ಕ್ಯಾಮ್ರಾ ಇಲ್ಲ ಸರ್. CC ಕ್ಯಾಮ್ರಾ ಇಲ್ಲ. CCTV ಕ್ಯಾಮ್ರಾನ ನಾನು ಹೆಡ್ ಆಫೀಸಿಗೆ ಬರೆದು ಹಾಕಿಸ್ಲಿಕ್ಕೆ ಏರ್ಪಾಡು ಮಾಡ್ತೀನಿ. ಮೈನ್ ಇನ್ನೊಂದು ಸ್ಟಾಫು ಕಡಿಮೆ ಇದ್ದಾರೆ, ಇನ್ನೊಂದು ಬೇರೆಯವರು ಬಂದು ಇಲ್ಲಿ ಅದ್ರ ಕೆಲಸ ಬಗ್ಗೆ ನಾವು ಮಾಡೋದು. ಸ್ಟಾಫಿನ ಬಗ್ಗೆ ನಾವು ಈಗ ಆಲ್ರೆಡಿ ಕೇಂದ್ರ ಕಚೇರಿಗೂ ವರದಿ ಕೊಟ್ಟಿದ್ದೀವಿ. ಬಂದ ತಕ್ಷಣ ಸರ್ ಬೆಳಗ್ಗೆ ಎಷ್ಟು ಗಂಟೆಯಿಂದ ಓಪನ್ ಮಾಡಬೇಕು, ಎಷ್ಟು ಗಂಟೆವರೆಗೂ? ಬೆಳಿಗ್ಗೆ 10 ಗಂಟೆಯಿಂದ 5:30. 5:30 ಮತ್ತು 8 ಗಂಟೆಲ್ಲೂ ಜಾಸ್ತಿ ಹೋಗ್ಬೋದು. ಕೆಲಸ ಇದ್ರೆ ಹಾಂ. ತೊಂದರೆ ಇಲ್ಲ, ಮಾಡ್ಕೊಳ್ತಾರೆ, ಏನು ತೊಂದರೆ ಇಲ್ಲ. 6:30 ತನಕ ಸ್ಕ್ಯಾನಿಂಗ್ ಆಗುತ್ತೆ. ಸ್ವಲ್ಪ ಕೆಲಸ ಇದ್ರೆ, ಕೆಲಸದ ಒತ್ತಡ ಜಾಸ್ತಿ ಇದ್ರೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಆ ಟೈಮ್ನ ಮೇಡಮ್ ಅವ್ರು ಇರಬೇಕೇ ಇರ್ಬೋದು ಸರ್? ಅಲ್ಲ, ಅವರು 10 ಗಂಟೆಯಿಂದ 5:30ವರೆಗೆ ಕಂಪಲ್ಸರಿ ಇರಲೇಬೇಕು. ಮತ್ತು ಬೇರೆ ಟೈಮ್ನಲ್ಲಿ? ಬೇರೆ ಟೈಮಲ್ಲಿನೂ ಇದ್ದೇ ಮಾಡಬೇಕಲ್ವ? ಹೌದಾ? ಮತ್ತು ಒಬ್ಬ ವ್ಯಕ್ತಿ 8 ಗಂಟೆಯಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅದ್ರ ಬಗ್ಗೆ ಅದೇ ಕಂಪ್ಲೇಂಟ್ ಇದೆ, ಅದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ. ಥ್ಯಾಂಕ್ ಯು. ಈಗ ನಾವೆಲ್ಲ ಅಲ್ಲ, ಗೈಡ್ಲೈನ್ಸು ಆಫೀಸಲ್ಲಿ ಹೆವಿ ವರ್ಕ್ ಇದ್ದರೆ ಮಾಡ್ಬೋದು. ಸ್ಟಾಫ್ ವಿತ್ ಸ್ಟಾಫ್ ಮಾಡಬೇಕಷ್ಟೆ, ವಿತೌಟ್ ಸ್ಟಾಫ್ ಮಾಡಬಾರ್ದು. ರಿಕಾರ್ಡಿಂಗ್ ಅದಕ್ಕೆ ಅದು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಲ್ಲ, ವಿತೌಟ್ ಸ್ಟಾಫ್ ಮಾಡಲಿಕ್ಕಿಲ್ಲ. ಅದರ ಬಗ್ಗೆ ಮೇಲಧಿಕಾರಿಗಳು ಗಮನಕ್ಕೆ ತಂದು ಆ್ಯಕ್ಷನ್ ತಗೊಳ್ಳೋಣ. ಇರಲಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ನೀವು ಬಂದಿರೋದು ಉದ್ದೇಶ ಅಂದ್ರೆ ಕಂಪ್ಲೇಂಟ್ ಬಂದಾವಂತ ಬಂದಿರಾ ಏನು ಅನ್ನೋದು? ಹೌದು, ಕಂಪ್ಲೇಂಟ್ಸ್ ಭಾಳ ಬಂದಿದ್ದಾವೆ ಅಂತೇಳಿ ಬಂದಿದ್ದೇನೆ. ಕ್ರಮ ತಗೊಂಡ್ರಿ ಸರ್? ಅದೇ ಇವತ್ತು ಬಂದಿದ್ದೀನಿ. ಮೇಲಧಿಕಾರಿಗಳಿಗೆ ಏನು ವಿಷಯ ಎಲ್ಲ ಕೊಟ್ಟಿದ್ದಾರೆ, ತಿಳಿಸ್ತೀನಿ ಸರ್. ಪದೇ ಪದೇ ಇಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಆಗ್ತಾ ಇರ್ತದೆ. ಓಕೆ. ವಾರದಲ್ಲಿ 2-3 ಸರಿ ಈ ಥರ ನಮಗೆ ಪ್ರೆಸ್ ನೋಟು, ಪ್ರೆಸ್ ಮೀಟ್ ಮಾಡಕ್ಕೆ ಬರ್ತಾ ಇರ್ತಾರೆ ಜನ, ಪಬ್ಲಿಕ್ಸು. ನಮಗೆ ಇಲ್ಲಿ ಕೆಲಸ ಆಗೋದಿಲ್ಲ, ಕೋಆಪ್ರೇಷನ್ ಮಾಡಲ್ಲ, ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ, ಈ ಥರ ಅಂತ ಎಲ್ಲ MLA ಗಮನಕ್ಕೆ ಹೋಗಿದ್ದಾರೆ. MLA ಸುಮಾರು ಸರಿ ಹೇಳಿದ್ದಾರೆ. ಆಮೇಲೆ ಇವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ರೆಕಮೆಂಡ್ ಮಾಡ್ತೀವಿ ಅಂತ MLA ಓಪನ್ ಆಗಿ ಮೀಟಿಂಗಲ್ಲಿ ಹೇಳಿದ್ದಾರೆ. ಈ ಥರ ನ್ಯೂಸೆನ್ಸ್ ಇದ್ದಾವೆ. ನಿಮ್ಮ ಗಮನಕ್ಕೆ ಬಂದಿದೆ. ಮೊನ್ನೆ ಬಂದಿಲ್ಲ ಅಂತ ನೋಟಿಸ್ ಇಶ್ಯೂ ಆಗಿರ್ಬೇಕು, ಅದ್ರ ಬಗ್ಗೆ ಏನಾದ್ರು ಬಂದಿದೆ ನಿಮಗೆ? ನೀವು ನಿಮ್ಮ ಗಮನಕ್ಕೆ ಇನ್ನೂ ಬಂದೇ ಅಲ್ವಾ ಯಾವುದೂ? KDP ಮೀಟಿಂಗ್ ಇಲ್ಲಿ ಗೈರಾಜ್ ಆಗಿದ್ದಾರೆ ಅಂತ ಹೇಳಿ ನೋಟಿಸ್ ತಾಲೂಕಾ ಲೆವೆಲ್ದೊಳಗೆ ಆಗುತ್ತೆ ಅಲ್ಲ, ನನ್ನ ಗಮನಕ್ಕೆ ಏನು ಬಂದಿಲ್ಲ. ನಿಮಗೆ ಲೆಟರ್ ಬರ ಅಂತ ಹೇಳ್ತಿದ್ದಾರೆ ಸರ್, ಈಗ ಹೋಗೋವ್ರಿಗೆಲ್ಲ. ನಮ್ಮ ತಾಲೂಕಲ್ಲಿರೋ ಸುಮಾರು 50% ಮಧುಗಿರಿ, ಕಿತ್ತೂರು, ಬೇರೆ ತಾಲೂಕೆಲ್ಲ ಹೋಗ್ತದೆ ಸರ್. ಅದೇ ಈಗ ಆನ್ಲೈನ್ ಆಗಿದೆ ಅಂತ ಹೋಗ್ತಾ ಇದೆ. ಆನ್ಲೈನ್ ಆಗಿರೋದಲ್ಲ, ಇಲ್ಲಿ ಸೇರಿ ಎನಿವೇರ್ ಆಗಿದೆ. ಇಲ್ಲಿ ಸೇರಿ ಇಲ್ಲ. ಇಲ್ಲ, ಸರಿ ಇಲ್ಲ. ಇಲ್ಲಿ ಲಂಚ ಜಾಸ್ತಿ ತಗೊಂತಾರೆ, ಬರ್ತಾ ಇದೆ ಸರ್ ಇಲ್ಲಿ. ಲಂಚ ಜಾಸ್ತಿ ತಗೊಂತಾರೆ. ಓಕೆ, ಅಲ್ಲೋದ್ರು ಒಂದೇ ಆಗ್ಲಿ, ಇಲ್ಲೋದ್ರು ಒಂದೇ ಆಗ್ಲಿ ಅಲ್ಲ. ಜೆಂಟ್ಸ್ ಆದ್ರೆ ಏನಾದ್ರು ಮಾತಾಡ್ಬೋದು ಸರ್. ಲೇಡೀಸ್ ಏನು ಒಂದ್ ಮಾತಂದ್ರೆ 4 ಆಗ್ತಾವಲ್ಲ ಈಗ. ಹೌದು. ಅದು ಅವರು ಮಿಸ್ಯೂಸ್ ಮಾಡ್ಕೊಂಡು ಅವರು ಹೆಣ್ಮಕ್ಳನ್ನ ಸರ್, ಬಂದ ವಿಚಾರಕ್ಕೋಸ್ಕರ ತಕ್ಷಣನೇ ನಮ್ಮ ಮೇಲೆ ವಿಡಿಯೋ ಮಾಡ್ತಾರೆ ಸರ್. ನಾವು ಏನು ಅನ್ಯಾಯ ಮಾಡಿದ್ದೀವಿ ಮೇಡಮ್ ಅವ್ರಿಗೆ ಅಂತ ಅಷ್ಟೇ. ಯಾರನ್ನು ಬಂದರೆ ಏನು ಸರ್ ಇನ್ನೊಂದ್ಸರಿ ಹೇಳ್ತಾರೆ, ಅವ್ರು ನೋವು ಹಂಗಿದೆ, ಏನು ಮಾಡೋಕ್ಕಾಗುತ್ತೆ? ಒಳಗಡೆ ಇದ್ದವರು ಸುಸೈಡ್ ಮಾಡ್ಕೊಂಡಿದ್ರೆ ಏನು ಗತಿ? ಅದೇ ಸರ್, ಅದಕ್ಕೆ ಗಮನಕ್ಕೆ ತರ್ತಿದ್ದೇನೆ ಅಂತ ಹೇಳ್ತಾ ಸರಿ ಸರ್, ಇದ್ದೀನಿ. ಓಕೆ ಸರ್. ಹಾಂ, ಓಕೆ. ತಮ್ಮ ಪರಿಚಯ ಆಗಲಿಲ್ಲ ಸರ್. ಆಸ್ಟ್ರೇಲಿಯಾ ಮಾಡಿದಾಗ ನಿಮ್ಮ ಸ್ಟಾಫ್ ಹೇಳಿದ್ದು ಹೇಳಿಕೆ ಏನಿತ್ತು? ಇವತ್ತು ಅದಕ್ಕೋಸ್ಕರನೇ ಬಂದಿಲ್ಲ. ಏನು ನಿಮ್ಗೆ ಏನು ಮಾಡೇ ಇಲ್ವಾ? ಇನ್ನೂ ಏನು ಮಾಡೇ ಇಲ್ಲ, ಎನ್ಕ್ವೈರಿ ಮಾಡೇ ಇಲ್ಲ. ಮಾಡ್ತಾ ಇದ್ದೀನಿ ಈಗ. ಓಕೆ, ಓಕೆ. ಸರ್ ಇನ್ನೊಂದು ವ್ಯಕ್ತಿ ಬಂದು ಇಲ್ಲಿ ಮಾತಾಡೋದು ಈಗ ನೀವು ಬಂದು ಎಲ್ಲ ಎಂಕ್ವೈರಿ ಮಾಡ್ತೀವಿ. ನಿಮ್ಗೆ ಏನು ಅನಿಸಿದೆ? ಏನು ವಾತಾವರಣ ಅಲ್ಲ, ಈಗ ಮಾಡ್ತಾ ಇದ್ದೀನಿ ಸರ್. ಇವತ್ತು ಬಂದಿದ್ದೀನಿ, ವಿಡಿಯೋ ಎಲ್ಲ ಬಂದಿದೆ, ಎಲ್ಲ ಮಾಡ್ತೀನಿ. ಮೇಲೆ ಗಮನಕ್ಕೆ ತರ್ತೀನಿ. ಇನ್ನೊಂದು
ಸಾಹೇಬ್ರು ಬಂದವ್ರೆ. ಸ್ಟಾಫ್ನವರು ನೀವೆಲ್ಲ ಒಂದ್ ದಿವಸ ಅಡ್ವೊಕೇಟ್ಸ್ ಕರೀತಾರೆ. ಒಂದ್ ನಿಮಿಷ ಇರಪ್ಪ. ಒಂದ್ ದಿವಸ ಅಡ್ವೊಕೇಟ್ಸ್ ಕರೀತಾರೆ, ಸರ್ ನಮ್ಮದು ನ್ಯೂಸ್ ಮಾಡಿ ಬನ್ನಿ ಅಂತ. ಒಂದ್ ದಿವಸ ರೈತ ಸಂಘದವ್ರು ಕರೀತಾರೆ, ಒಂದ್ ದಿವಸ ಪಬ್ಲಿಕ್ಸ್ ಕರೀತಾರೆ, ಒಂದ್ ದಿವಸ ಸ್ಟಾಂಪ್ ಪೇಂಟರ್ಸ್ ಕರೀತಾರೆ. ಇಷ್ಟು ನ್ಯೂಸ್ ಏನು ಸರ್? ನಾವು ಸಣ್ಣ ಪುಟ್ಟ ಅವ್ರು 10 ಸಾರಿ ಕರೆದ್ರೆ ನಾವು 2 ಸಾರಿ ಬಂದಿರ್ತೀವಿ, 8 ಸಾರಿ ಬರೋದೇ ಇಲ್ಲ. ನೀವು ರಾಮಾಯಣಗಳೇ ಹೋಗ್ರಪ್ಪ ಅಂತಂದ್ರೆ ಇವ್ರು ಸರಿ ಇದ್ರೆ ಅವರೇ ಮಾಡ್ಸರಿ ಹೋಗ್ತಾರೆ ಸರ್. ಆಯ್ತು ಸರ್. ನಾವೆಲ್ಲರಿಗೂ ರೇಟಿಂಗ್ ಕೊಡ್ಬೇಕು ಅಂದ್ರೆ ಆಗಲ್ಲ ಸರ್. ಹೇಳಿದ್ದಾರೆ ಗೋವಿಂದಪ್ಪ ನಮ್ಮ ಯಾವ ಫೈಲು ಸೈಡ್ ಇಟ್ಟಿಲ್ಲ. ಸೈಡ್ ಇಟ್ಟಿದ್ರೆ ನಾವು ಹೇಳ್ತಾ ಇದೀವಿ. ಬಟ್ ಅಂತ ಹೊರಗಡೆ ಎಲ್ಲ ಮಾತಾಡ್ತಿರಲ್ಲ. ಯಾರು ಹೇಳಿದಾರಣ್ಣ? ಎಷ್ಟು ಜನ ಬೇಕಪ್ಪ ನಿನಗೆ? ಎಲ್ಲಿ ತೋರ್ಸೋಣ ಕರ್ಸೋಣ. ನೀನೇ ಹೇಳಿದ್ಯಾ? ಸುಳ್ಳು ಹೇಳಬಾರ್ದು. ಇವತ್ತು ಯಾರು ಹೇಳ್ತಾ ಇಲ್ಲ. ಎಲ್ಲಿ ಯಾರು ಹೇಳಿದಾರೆ ನಿಮ್ಮ ಹತ್ರ? ಕರ್ಸೋಣ ನೋಡೋಣ. ಸರ್ ನಿನ್ನ ಸರ್ ಮೊನ್ನೆ ಸರ್ ಬಂದು ಗೋವಿಂದಪ್ಪ ಅವ್ರ ಮೇಲೆ ಗಲಾಟೆ ಮಾಡಿದ್ರು. ಸರ್ 11% ಬಂದು ಅವ್ರ ಮೇಲೆ ಗಲಾಟೆ ಮಾಡಿದ್ದಾರೆ. ಅವ್ರ ಮೇಲೆ ಏನು ಕ್ರಮ ತಗೊಂತೀರಾ? 11% ಬಂದು ತಂದು ಕ್ರಮ ತಗೊಳ್ತೀವಿ. ಸರ್ ಪೂರಾ ಜಬರ್ದಸ್ತ್ ಶ್ರೀನಾಥ್ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಮಾಹಿತಿ ಬರ್ತಾ ಇದೆ. ಪೂರಾ ಸಭೆ ಕಚೇರಿಯಲ್ಲಿ ನಡೆದ ಘಟನೆಗಳು ಶ್ರೀನಾಥ್ ಅವ್ರದೇ ಅಂಡರ್ ಅಲ್ಲಿ ಇರ್ತದೆ. ಇಲ್ಲಿ ಮೇಡಮ್ ಅವ್ರದ್ದು ಏನಿದೆ ಅಂತ ಹೇಳ್ತಾ ಇದ್ದಾರೆ. ಶ್ರೀನಾಥ್ ಅವ್ರು ಏನ್ ಹೇಳಿದ್ರೆ ಅಲ್ಲಿ ಕೆಲಸ ಆಗುತ್ತೆ. ಫೈನಲ್ ಅದು ಯಾವ ಶ್ರೀನಾಥ್ ಅಂತ ವಿಚಾರ ನಾನು ತೋರಿಸ್ತೀನಿ ಸರ್. ಕೆಲಸ ಮಾಡೋರಲ್ಲ ಶ್ರೀನಾಥ್ ಅಂದ್ರೆ ಹೊರಗಿನವರೇನಲ್ಲ. ಸ್ಟಾಫ್ ಕೆಲಸ ಶ್ರೀನಾಥ್ ಅಂದ್ರೆ ಗೊತ್ತಾಗಲ್ಲ. ಇಲ್ಲಿಂದ ಕೆಲಸ ಮಾಡ್ತಾರ ಅವರು ಏನು ಅಂತ ಕೇಳಿದ್ರೆ ಶ್ರೀನಾಥ್ ಅಂತೇಳಿ ನಮ್ಮ ಈ ಆಫೀಸಲ್ಲಿ ಯಾರು ಇಲ್ಲ. ಸ್ಟಾಫ್ ಸರ್ ಯಾಕಿಲ್ಲ? ಅವ್ರು ಬೈಟ್ ಆತ್ಮೀಯ ಬಂಧುಗಳೇ, ಏನು ಒಂದು ಉಪನೋಂದಣಾಧಿಕಾರಿ ಪಾವಗಡದಲ್ಲಿ ಸರ್ಕಾರಿ ನೌಕರ ಅಲ್ದನೆ ಅರೆ ಸರ್ಕಾರಿ ನೌಕರ ಅಲ್ದಿರ್ತಕ್ಕಂಥ ಗುತ್ತಿಗೆರ ಅಲ್ದಿರ್ತಕ್ಕಂಥ ಬೇರೆ ಏನು ಸಂಬಂಧನೇ ಕಚೇರಿಗೆ ಸಂಬಂಧ ಇರ್ತಕ್ಕಂಥ ಸಿಬ್ಬಂದಿಯಿಂದನೇ ಕೆಲಸ ಆಗ್ತಾ ಇದೆ. ಆ ಸಿಬ್ಬಂದಿ ಸರ್ಕಾರಿ ದಾಖಲಾತಿಗಳನ್ನು ತಗೊಳ್ತಾ ಇದ್ದಾರೆ. ಸೊ ತಿದ್ದುಪಡಿ ಮಾಡ್ತಕ್ಕಂಥದ್ದು ಎಲ್ಲ ಅವರೇನೆ. ಇಲ್ಲಿ ಯಾರು ಸರ್ಕಾರಿ ನೌಕರರು ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಯಾರು ದುಡ್ಡು ಕೊಟ್ಟರೆ ಅವ್ರಿಗೆ ದಾಖಲಾತಿಗಳು ಕೊಡ್ತಾರೆ. ಸರ್ಕಾರಿ ದಾಖಲಾತಿಗಳನ್ನು ಸರ್ಕಾರಿ ಅಧಿಕಾರಿಗಳು ತಗೊಳ್ದೇನೆ ಖಾಸಗಿ ಅವನು ಏನೂ ಕೆಲಸಕ್ಕಿಲ್ಲ. ಇಲ್ಲಿ ಸರ್ಕಾರಿ ನೌಕರನಲ್ಲ, ಗುತ್ತಿಗೆದಾರನಲ್ಲ, ಅರೆ ಸರ್ಕಾರಿ ನೌಕರನಲ್ಲ, ಯಾರೋ ಅನಾನ್ ಪರ್ಸನ್ನು. ಈ ರೀತಿ ಒಂದು ವ್ಯವಸ್ಥೆಗೆ ಈ ಒಂದು ಅಧಿಕಾರಿಗಳು ಇದ್ದಾರೆ. ಕೇಳಿದ್ರೆ ನಮ್ಮಿಷ್ಟ ಅಂತಾರೆ. ನಾನು ಮೊನ್ನೆ ಬಂದಾಗ ನಾನು ನಿಮ್ಮ ಸರ್ಕಾರಿ ನೌಕರರು ಯಾರಿದ್ದಾರೆ ಅವ್ರು ಮಾತ್ರ ಕೆಲಸ ಮಾಡ್ತೀವಿ, ಬೇರೆಯವ್ರಿಗೆ ಹೊರಗಡೆ ಕೆಲಸ ಅಂತ ಹೇಳಿದ್ರೆ ನನ್ನ ಸರಿ ಒಂದು ಉಡಾಪೆ ಮಾತು. ಇಲ್ಲಿವರೆಗೂ ಅನೇಕ ಜನ ಉಪ ನೋಂದಣಾಧಿಕಾರಿಗಳು ಬಂದಿದ್ದಾರೆ. ಅವರು ಏನು ಕಾನೂನು ವ್ಯಾಪ್ತಿಯಲ್ಲಿ ಏನಿದೆ ಅಷ್ಟನ್ನೇ ಮಾಡಿದ್ದಾರೆ. ಈಕೆ ಕಾನೂನನ್ನು ಬಿಟ್ಟು ಕೆಲಸ ಮಾಡುತ್ತೆ. ಆ ಭಾನುವಾರ ಅಥವಾ ರಜಾ ದಿನಗಳಲ್ಲಿ ಕೂಡ ಯಾರಿಗೊಬ್ರಿಗೆ ಕೀ ಕೊಟ್ಬಿಡುತ್ತೆ. ನನ್ನಂತವ್ರಿಗೆ ಕೀ ಕೊಟ್ಬಿಡುತ್ತೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಬಿಡ್ಬೋದು. ಏನು ಇದಕ್ಕೇನು ಒಂದು ಅರ್ಥ ಇಲ್ವಾ? ಸರ್ಕಾರಿ ಕಚೇರಿ ಅಂತಕ್ಕಂಥದಕ್ಕೆ ಮಾನದಂಡ ಇಲ್ವಾ? ಯಾರು ಕೊಡಬೇಕು, ಈಗ ಯಾರು ಇರಬೇಕು ಅಂತಕ್ಕಂಥದ್ದು ಇಲ್ವಾ? ರೈತರಿಗೆ ಈಕೆಯಿಂದನ ಇಲ್ಲಿ ಉಪನೋಂದಣಾಧಿಕಾರಿಗಳಾಗಿರ್ತಕ್ಕಂಥ ಇವರ ಹೆಸರೇನು ರಾಧಾಮನಿಂದ ಅನ್ಯಾಯ ಆಗ್ತಾ ಇದೆ. ಆಯಾಮನ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದಾರೆ. DR ಸಾಹೇಬರು ಅವರ ವಿರುದ್ಧವಾದಂಥ ಒಂದು ತನಿಖೆಯನ್ನು ಕೈಗೊಳ್ಳಬೇಕು. EM ಈ ಜಾಗ ಖಾಲಿ ಮಾಡಬೇಕು. ಖಾಲಿ ಮಾಡಿಲ್ಲ ಅಂತಂದರೆ ನಾವೇ ಸ್ಪೆಟ್ರ್ ಓಪನ್ ಮಕ್ಕ ಎಳೆದ್ಬಿಡ್ತೀವಿ. ಇಲ್ಲಿ ಒಬ್ಬರನ್ನ ಕೆಲಸ ಮಾಡಿಸಲ್ಲ. ಕೆಲಸ ಮಾಡೋದಾದರೆ ಸರ್ಕಾರಿ ನೌಕರನ್ನು ಒಳಗಡೆ ಬಿಟ್ಟು ಕೆಲಸ ಮಾಡ್ತೀವಿ. ಇಲ್ಲ ಅಂದರೆ ಇವತ್ತು ಬಾಗ್ಲಾಗ್ತೀವಿ. ನಾನು ಈ ಮಾತನ್ನು DR ಸಾಹೇಬ್ರಿಗೆ ನಾನು ಕಡಖಂಡಿತವಾಗಿ ಹೇಳ್ತಾ ಇದ್ದೀನಿ. ಸರ್ಕಾರಿ ಅಧಿಕಾರಿಗಳನ್ನು ಮುಂದಿಟ್ಕೊಂಡು ಕೆಲಸ ಮಾಡಿ.